ಕಳೆದ 2-3 ದಿನಗಳಿಂದ ಸುರಿತಾ ಇರುವ ಮಳೆಯ ಪರಿಣಾಮ ಕುಶಾಲನಗರ ಪಟ್ಟಣದ ಟೌನ್ ಕಾಲೋನಿಯಲ್ಲಿ ಮನೆಯೊಂದರ ಗೋಡೆ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟೌನ್ ಕಾಲೋನಿಯಲ್ಲಿ ವಾಸವಿರುವ ಚೆಲುವಮ್ಮ ಮತ್ತು ಅವರ ಮಗ ಗಿರಿ ರಾತ್ರಿ ಮನೆಯಲ್ಲಿ ಮಲಗಿದ್ರು. ಬೆಳಿಗ್ಗೆ ಅವರು ಕೆಲಸಕ್ಕೆ ತೆರಳಿದ ಸ್ವಲ್ಪ ಸಮಯದ ಬಳಿಕ ಗೋಡೆ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಯಿಂದ ಮನೆಯ ಗೋಡೆ ಹಾಗೂ ಮನೆಯಲ್ಲಿದ್ದ ಕೆಲವು ವಸ್ತುಗಳಿಗೆ ಹಾನಿಯಾಗಿವೆ. ಮನೆ ವಾಸಕ್ಕೆ ಯೋಗ್ಯವಲ್ಲದ ಸ್ಥಿತಿಗೆ ತಲುಪಿದ್ದು, ಬಡ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಮೆಲ್ಲ ಹುಷಾರ್. ಇದು ಬೆಳ ಮೂಮೆಂಟಲ್ಲಿ ಐತೆ, ಎಲ್ಲ ಈ ಕಡೆ ನೋಡ್ಕೊಂಬನ್ನಿ. ಅದೇ ಭಾಳ ಡೇಂಜರ್, ಅದು ಬಿದ್ದುಬಿಡ್ತದೆ. ಅದು ಆ ಕಡೆ ಹೋಗ ಗಿರಿ. ಅಡುಗೆ ಮನೆನಾ? ಆ ಕಡೆ ಪೂರ್ತಿ ಬಿದ್ದೋಗಿದೆ ಗೋಡೆ. ಸರ್ ಒಂಚೂರು ಆಚೆ ಹೋಗ್ಬಿಡಿ. ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿದ್ದು, ಬೆಳಿಗ್ಗೆ ಎದ್ದು ತಿಂಡಿಗೆ ಬರೋಣ ಅಂತ ಬರೋಷ್ಟರಲ್ಲಿ ಈ ಥರ ಗೋಡೆ ಹೊಂಟೋಗಿದೆ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಫುಲ್ ಹೊಂಟೋಗಿದೆ. ಮಧ್ಯದ ಚೌಕಳೆಲ್ಲ ಫುಲ್ಲು ಮುಗಿದೋಗಿದೆ. ಯಾರ್ಯಾರು ಇದ್ರಿ? ನಾನು ಅಮ್ಮ ಇಬ್ಬರೇ ಮನೇಲಿ. ಅಮ್ಮ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನೀಗ ತಿಂಡಿಗೆ ಅಂತ ಬಂದಷ್ಟರಲ್ಲಿ ನೋಡೋಷ್ಟು ಹಿಂಗಾಗೈತೆ. ಅಮ್ಮಂಗೆ ಗೊತ್ತಿದೆಯಾ? ಅಮ್ಮಂಗೆ ಗೊತ್ತಿಲ್ಲ ಸರ್. ವಿಷಯ ತಿಳಿದ ತಕ್ಷಣ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ. ಮಾತ್ರ